ಶಾಸಕ ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣ. ರೇವಣ್ಣ ನಿವಾಸಕ್ಕೆ ಆಗಮಿಸಿದೆ ಎಫ್ಎಸ್ಎಲ್ ತಜ್ಞರ ತಂಡ. ಎಸ್ಐಟಿ ಟೀಮ್ ಹಾಸನದ ಹೊಳೆನರಸೀಪುರದಲ್ಲಿದೆ ರೇವಣ್ಣ ಅವರ ನಿವಾಸ. ಅಲ್ಲಿಗೆ ಎಫ್ಎಸ್ಎಲ್ ತಜ್ಞರ ತಂಡ ಜೊತೆಗೆ ಎಸ್ಐಟಿ ಕೂಡ ಆಗಮಿಸಿದೆ. ಅಲ್ಲಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ರೇವಣ್ಣಗೆ ಸೇರಿದಂತಹ ಚೆನ್ನಾಂಬಿಕಾ ನಿವಾಸದಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ನಿವಾಸದಲ್ಲೂ ಕೂಡ ಅತ್ಯಾಚಾರ ಆಗಿದೆ ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು. ಮಹಿಳೆಯ ದೂರನ್ನ ಆಧರಿಸಿ ನಿವಾಸದಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡಲಿಕ್ಕೆ ಅಂತ ಎಫ್ಎಸ್ಎಲ್ ತಜ್ಞರ ತಂಡ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿದ್ದಾರೆ. ತನಿಖಾಧಿಕಾರಿ ಸ್ವರ್ಣ ನೇತೃತ್ವದಲ್ಲಿ ಎಫ್ಎಸ್ಎಲ್ ಟೀಮ್ ಪರಿಶೀಲನೆಯನ್ನ ನಡೆಸೋದಕ್ಕೆ ಈಗ ಮುಂದಾಗಿದೆ. ಈಗ ಆಲ್ರೆಡಿ ಬೆಳಿಗ್ಗೆ ಸಂಸದರ ನಿವಾಸದಲ್ಲಿ ಕೂಡ ಎಫ್ಎಸ್ಎಲ್ ತಜ್ಞರ ತಂಡ ಏನಿತ್ತಲ್ಲ ಅದು ಕಂಪ್ಲೀಟ್ ಆದಂತ ಸಾಕಷ್ಟು ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಒಂದಷ್ಟು ಸ್ಯಾಂಪಲ್ಸ್ ಗಳನ್ನ ಕಲೆ ಹಾಕಿದ್ದಾರೆ. ಬೆಳಿಗ್ಗೆ ಎಂಪಿ ನಿವಾಸದಲ್ಲಿ, ಈಗ ರೇವಣ್ಣ ಅವರ ಹೊಳೆನರಸೀಪುರ ನಿವಾಸಕ್ಕೆ ಎಫ್ಎಸ್ಎಲ್ ಟೀಮ್ ಜೊತೆಗೆ ಎಸ್ಐಟಿ ಕೂಡ ಭೇಟಿಯನ್ನ ಕೊಟ್ಟಿದೆ. ಸೊ ಅಲ್ಲಿ ಕೂಡ ಪರಿಶೀಲನೆ ನಡೆಸ್ತಾರೆ. ಮಹಿಳೆ ದೂರನ್ನ ನೀಡುವಾಗ ರೇವಣ್ಣ ಅವರ ಹೊಳೆನರಸೀಪುರ ನಿವಾಸದಲ್ಲೂ ಕೂಡ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರು. ಸೊ ಮಹಿಳೆಯ ದೂರನ್ನ ಆಧರಿಸಿ ನಿವಾಸದಲ್ಲಿ ಸಾಕ್ಷ್ಯ ಸಂಗ್ರಹಕ್ಕೆ ಈಗ ಎಫ್ಎಸ್ಎಲ್ ಹಾಗೆ ಎಸ್ಐಟಿ ಮುಂದಾಗಿದೆ. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಸದ್ಯ ಸಂಸದರ ನಿವಾಸದಲ್ಲಿ ಎಫ್ಎಸ್ಎಲ್ ತಜ್ಞರ ತಂಡ ಏನಿತ್ತು ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ನಂತರ ಈಗ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸೊ ಏನಾಗ್ತಾ ಇದೆ ಅಲ್ಲಿ ಸಚಿನ್? ಸಿಂಧೂರ, ಏನು ಬೆಳಗ್ಗೆಯಿಂದನೂ ಕೂಡ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ತಂಡ ಸಾಕಷ್ಟು ತನಿಖೆಯನ್ನ ಚುರುಕುಗೊಳಿಸಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಸಂಸದರ ನಿವಾಸದಲ್ಲಿ ಸುಮಾರು 3 ಗಂಟೆಗಳ ಕಾಲ ಎಫ್ಎಸ್ಎಲ್ ಅದೇ ರೀತಿ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ಸಾಕ್ಷಿಗಳನ್ನ ವಶಪಡಿಸ್ಕೊಂಡ್ರು. ಅಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡಿರ್ತಕ್ಕಂಥದ್ದು. ಅದಾದ ಬಳಿಕ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಏನು ಹೊಳೆನರಸೀಪುರದಲ್ಲಿ ಇರ್ತಕ್ಕಂಥ ಚೆನ್ನಾಂಬಿಕಾ ನಿಲಯಕ್ಕೆ ರೇವಣ್ಣ ಅವರಿಗೆ ಸೇರಿದಂತಹ ಚೆನ್ನಾಂಬಿಕಾ ನಿಲಯ ಏನಿದೆ ಅಲ್ಲೂ ಕೂಡ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಹಾಗಾಗಿ ಆ ಒಂದು ಪ್ರಕರಣ ಸಂಬಂಧಪಟ್ಟ ಎಸ್ಐಟಿ ಅಧಿಕಾರಿಗಳು ಹೊಳೆನರಸೀಪುರದ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥದ್ದು. ಸುಮಾರು 1 ಗಂಟೆಗಳಿಂದನೂ ಕೂಡ ಈ ಒಂದು ಎಫ್ಎಸ್ಎಲ್ ತಂಡ ಅದೇ ರೀತಿ ಎಸ್ಐಟಿ ಅಧಿಕಾರಿಗಳು ಕೂಡ ಇಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಏನು ಕಲೆಕ್ಟ್ ಮಾಡ್ತಿರತಕ್ಕಂಥದ್ದು. ಅಂದ್ರೆ ಏನು ಅವರಿಗೆ ಬಂದಂತ ಮಾಹಿತಿ ಪ್ರಕಾರ ಎಸ್ಐಟಿ ಅಧಿಕಾರಿಗಳಿಗೆ ಅದೇ ರೀತಿ ಎಫ್ಎಸ್ಎಲ್ ಅವರಿಗೆ ಬಂದಂತ ಮಾಹಿತಿ ಏನಿತ್ತು ಆ ಒಂದು ಆಧಾರದ ಮೇಲೆ 1 ಗಂಟೆಯಿಂದನೂ ಕೂಡ ರೇವಣ್ಣ ಅವರ ನಿವಾಸದಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ತೆಗೆದುಕೊಳ್ತಿರ್ತಕ್ಕಂಥದ್ದು. ಏಕೆಂತಂದ್ರೆ ಈಗಾಗಲೇ ಈ ಒಂದು ಪ್ರಕರಣ ಸಾಕಷ್ಟು ಏನು ತಿರುವುಗಳನ್ನ ಪಡ್ಕೊಳ್ತಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಸಾಕ್ಷಿ ನಾಶ ಏನಾದ್ರು ಆಗ್ಬೋದು ಅನ್ನೋ ದೃಷ್ಟಿಯಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆನ ಚುರುಕುಗೊಳಿಸಿರ್ತಕ್ಕಂಥದ್ದು ಸಿಂಧೂರ.